ಬೆಲೆ ಏರಿಕೆ ಖಂಡಿಸಿ ಬಳ್ಳಾರಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಬಳ್ಳಾರಿ ಬಿಜೆಪಿ ಜಿಲ್ಲಾ ಸಮಿತಿ ಕಾರ್ಯಕರ್ತರು ನಗರದಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಇದೀಗ ಹಾಸ್ಟೆಲ್ ಬಳಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ನಾನಾ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು ಎತ್ತಿನ ಬಂಡಿಗಳ ಮೆರವಣಿಗೆ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ಡಿಸಿ ಕಚೇರಿಗೆ ತೆರಳಿದ ಕಾರ್ಯಕರ್ತರು, ಮುಖಂಡರು ನಾನಾ ಬೇಡಿಕೆಗಳ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮೋಕಾ ಅವರು ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಮುಂದುವರಿಸಲು ಪೆಟ್ರೋಲ್ ಡೀಸೆಲ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡ ಜನರ ನೆಮ್ಮದಿ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ. ಸರ್ಕಾರದ ಈ ಕ್ರಮ ಸರಿಯಲ್ಲ. ಕೂಡಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಪ್ರತಿಭಟನೆಯ ಸ್ವರೂಪ ಬದಲಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಲೆ ಏರಿಸಿದ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಳ ಮಾಡಿರುವಂತಹ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನ ಕೂಗೋದಕ್ಕೆ ಇವತ್ತೆಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಹಾಗೆ ಈ ಪ್ರತಿಭಟನೆ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಯನ್ನ ಹೇರುವಂತ ನಿರ್ಧಾರವಾಗಿದೆ. ಹಾಲಿನ ರೇಟು ಜಾಸ್ತಿ ಏರಿಕೆ ಮಾಡಿದ್ದಾರೆ. ಈ ಸಾರಿಗೆಯಿಂದ ಆಟೋಗಳ ಚಾರ್ಜಿಯನ್ನು ಜಾಸ್ತಿ ಮಾಡಿದ್ದಾರೆ. ತರಕಾರಿಗಳ ವ್ಯಾಪಾರದ ಮೇಲೆ ತೊಂದರೆಯಾಗಿದೆ. ಹೀಗೆ ಜನಸಾಮಾನ್ಯರ ಮೇಲೆ ತೊಂದರೆ ಮಾಡಿರುವಂತಹ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಈ ಪ್ರತಿಭಟನೆ ನಮ್ಮ ಎಲ್ಲರ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಹಾಗಾಗಿ ಈ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರವನ್ನ ಕತ್ತೆಗಳಿಗೆ ಹೋಲಿಸಿರುವಂತ ಸರ್ಕಾರ ಅಂತೇಳಿ ಇವತ್ತು ಅಣುಕು ಪ್ರದರ್ಶನ ಆಗಿದೆ. ಶವಗಳನ್ನ ಗಾಡಿಗಳಲ್ಲಿ ಶವದ ರೂಪದಲ್ಲಿ ಜನ ಹೊತ್ಕೊಂಡು ಬಂದಿರುವಂತ ಅಣುಕು ಪ್ರದರ್ಶನವನ್ನ ನಾವಿಲ್ಲಿ ನೋಡಿದ್ದೇವೆ. ಹಾಗಾಗಿ ಈ ಧಿಕ್ಕಾರ ಎತ್ತಿನ ಬಂಡಿಗಳಲ್ಲಿ ಪೆಟ್ರೋಲ್ ದರ ಜಾಸ್ತಿ ಆಗಿದ್ದಕ್ಕೆ ಎತ್ತಿನ ಗಾಡಿಗಳಲ್ಲಿ ಬರುವಂತ ಪರಿಸ್ಥಿತಿ ಆಗಿದೆ. ಬಹಳಷ್ಟು ಇವತ್ತು ಅನಾನುಕೂಲ ಆಗ್ತಾ ಇದೆ. ಈಗಾಗಲೇ ಅವರಿಗೆ ಗೊತ್ತಾಗ್ಬಿಟ್ಟಿದೆ, ಲೋಕಸಭಾ ಚುನಾವಣೆ ಮುಗಿದೋಯ್ತು, ಇನ್ನ ಆ ಚುನಾವಣೆ ಎಲ್ಲ ಮುಗಿದೋಗಿಬಿಟ್ಟಿದ್ದಾವೆ ಅಂತ ಅವ್ರು ಅಂದ್ಕೊಂಡು ಬಿಟ್ಟಿದ್ದಾರೆ. ಅದು ಅಲ್ಲೇ ಅಲ್ಲ. ಒಂದು ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ರೈತರಿಗೆ ಬೆರೆ ಹಾಕಿದ್ದಾರೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಬೆರೆ ಹಾಕಿದ್ದಾರೆ, ಹೋಗ್ತಕ್ಕಂಥ ಬಸ್ನವ್ರಿಗೂ ಬೆರೆ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ತಮಗೆ ಗೊತ್ತಿಲ್ಲ, ಇವತ್ತು ತುಗ್ಲಕ್ ದರ್ಬಾರದಿಂದ ಏನೆಲ್ಲ ರಾಜ್ಯದಲ್ಲಿ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಸಿರುಗುಪ್ಪ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ, ಬಿಜೆಪಿ ಯುವ ಘಟಕದ ಜಿಲ್ಲಾಧ್ಯಕ್ಷ ಎಂಎಸ್ ಸಿದ್ದಪ್ಪ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಐನಾಥ್ ರೆಡ್ಡಿ, ಪಾಲಿಕೆ ಸದಸ್ಯರಾದ ಶ್ರೀನಿವಾಸ್ ಮೊತ್ಕರ, ಹನುಮಂತ ಸುರೇಖಾ, ಎಸ್ ಮಲ್ಲನಗೌಡ ಮತ್ತು ಮಹಿಳಾ ಘಟಕದ ಸುಮಾರೆಡ್ಡಿ ಸುಗುಣ, ರಾಜ್ಯ ಕಾರ್ಯಕಾರಿ ಸದಸ್ಯೆ ವಿಜಯಲಕ್ಷ್ಮಿ, ಕೆ ರಾಮಲಿಂಗಪ್ಪ ಹಾಗೂ ರಾಮಾಂಜನಿ ಮಲ್ಲನಗೌಡ, ಡಾಕ್ಟರ್ ಮಹಿಪಾಲ, ವಿರೂಪಾಕ್ಷಪ್ಪ ಗೌಡ, ಅಡವಿಸ್ವಾಮಿ, ಕೆ ಮಲ್ಲೇಶ್ ಸೇರಿದಂತೆ ಇತರರು ಇದ್ದರು.